ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ 8ನೇ ಅಧ್ಯಾಯ. ಶ್ರೀ ಭಗವಾನುವಾಚ. 3ನೇ ಶ್ಲೋಕ. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜ್ಞಿತಃ. ಭಗವಂತನ ವಿಚಾರಗಳನ್ನು ಇಲ್ಲಿ ಹೇಳುವಂಥದ್ದು ಹೇಳ್ತಾ ಇದ್ದಾನೆ. ಅವಿನಾಶಿಯಾಗಿರ್ತಕ್ಕಂಥ ಪರಮೋನ್ನತವಾದ ಶ್ರೇಷ್ಠವಾದಂಥ ಆ ತತ್ವವನ್ನು ಬ್ರಹ್ಮನ್ ಎಂದು ಕರೆಯುತ್ತಾರೆ. ಆಮೇಲೆ ಅದರ ಸ್ವಭಾವ ಏನು ಅಂತಂದರೆ ಅಧ್ಯಾತ್ಮ ಅಂತ ಕರೆಯಲಾಗಿದೆ. ಎಲ್ಲ ಜೀವಜಂತುಗಳಲ್ಲಿ ಅಧಿಷ್ಠಾನವಾಗಿರುವಂಥದ್ದನ್ನು ಅಧ್ಯಾತ್ಮ ಅಂತ ಕರೆಯಲಾಯಿತು. ಅದರ ಕೆಲಸ ಏನು ಅಂತಂದರೆ ಜೀವಿಗಳನ್ನು ಹುಟ್ಟಿಸುವುದು, ಪೋಷಿಸುವುದು, ರಕ್ಷಣೆ ಮಾಡುವುದು, ಬೆಳೆಸುವುದು, ಇದೆಲ್ಲವುಗಳು ಕೂಡ ಅದರ ಕರ್ಮ ಅಂತ ಹೇಳಿಸ್ಕೊಳ್ಳುತ್ತೆ. ಕರ್ಮ ಅಂತಂದರೆ ಏನು ಅಂತ ಗೊತ್ತಾಯಿತು. ಆ ಪರಬ್ರಹ್ಮ ವಸ್ತುವಿನ ಕರ್ಮ ಜೀವಿಗಳನ್ನು ಹುಟ್ಟಿಸುವುದು, ಅವುಗಳಿಗೆ ಅನ್ನ ಆಹಾರಾದಿಗಳನ್ನು ಒದಗಿಸುವುದು, ಅವುಗಳ ಪ್ರಾರಬ್ಧ ಅಂತ್ಯವಾದ ಮೇಲೆ ಅವುಗಳನ್ನು ಮತ್ತೆ ರೂಪಾಂತರಗಳಿಗೆ ಬದಲಾಯಿಸುವುದು. ಇದನ್ನು ಕರ್ಮ ಅಂತ ಹೇಳಲಾಯಿತು. ಇದೆಲ್ಲವುಗಳಿಗೆ ಅಧಿಷ್ಠಾನವಾಗಿ ಅಲ್ಲಿರುವಂಥದ್ದು ಈ ಎಲ್ಲ ಭೋಗವನ್ನು ಅನುಭವಿಸುವಂಥದ್ದು, ಈ ಭೋಗದಲ್ಲಿ ಭಾಗಿಯಾಗಿರುವಂಥದ್ದು, ಸುಖವಾಗಲಿ ದುಃಖವಾಗಲಿ ಇವುಗಳನ್ನು ಸ್ವೀಕರಿಸುವಂಥದ್ದು ಜೀವ ಚೈತನ್ಯ ಅಂತ ಹೇಳಿಸ್ಕೊಳ್ಳುತ್ತೆ. ಅದನ್ನು ಅಧ್ಯಾತ್ಮ, ಅಧಿ ಪ್ಲಸ್ ಆತ್ಮ, ಅಧ್ಯಾತ್ಮ ಅಂತ ಕರೆಯಲಾಗುತ್ತದೆ. ಅಧ್ಯಾತ್ಮ ಅಂತ ಕರೆಯಲಾಯಿತು. ಇವೆಲ್ಲವುಗಳಿಗೆ ಅಧಿಷ್ಠಾನವಾಗಿ, ಸಾಕ್ಷಿ ರೂಪವಾಗಿ, ಪರಮೋನ್ನತವಾಗಿ, ಯಾವ ಇವುಗಳಲ್ಲಿ ಸೇರಿಕೊಳ್ಳದಲೇ ವಿಲಕ್ಷಣವಾಗಿ ಎಲ್ಲವನ್ನು ಈಕ್ಷಣೆ ಮಾಡುವಂಥದ್ದು, ನೋಡುವಂಥದ್ದು, ಪರಿಶೀಲನೆ ಮಾಡುವಂಥದ್ದು, ಪರಿಷ್ಕಾರ ಮಾಡುವಂಥದ್ದು, ಇವುಗಳಿಗೆ ಬೇಕಾಗಿರತಕ್ಕಂಥ ಕರ್ಮಕ್ಕನುಗುಣವಾಗಿ ಭೋಗಗಳನ್ನು ನೀಡುವಂಥದ್ದು ಬ್ರಹ್ಮ ಅಂತ ಹೇಳಿಸ್ಕೊಳ್ಳುತ್ತೆ. ಆ ಬ್ರಹ್ಮವು ಎಲ್ಲದರಲ್ಲಿಯೂ ಕೂಡ ವ್ಯಾಪಿಸಿಕೊಂಡಿರುವಂಥದ್ದು. ಸಮುದ್ರ ನೀರಿನಲ್ಲಿ ಉಪ್ಪು ಅನ್ನುವಂಥದ್ದು ಹೇಗೆ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿರುತ್ತದೆಯೋ ಹಾಗೆ ಆ ಬ್ರಹ್ಮ ಅನ್ನುವಂಥದ್ದು ಎಲ್ಲ ಜೀವಜಂತುಗಳಲ್ಲಿ 84 ಲಕ್ಷ ಜೀವಜಂತುಗಳಲ್ಲಿ ಅದು ವ್ಯಾಪಿಸಿಕೊಂಡಿದೆ. ಸೂಕ್ಷ್ಮವೂ ಹೌದು, ಅತ್ಯಂತ ದೊಡ್ಡದು ಹೌದು, ಅತ್ಯಂತ ಹಿರಿಯದು ಮತ್ತು ಅಗೋಚರವು ಅಗಮ್ಯವು. ಅದರ ಸ್ವಭಾವ ಯಾರಿಗೂ ಅರ್ಥೈಸಿಕೊಳ್ಳಲು ಆಗದಿರುವಂಥದ್ದು ಅದು ಪರಬ್ರಹ್ಮ ಎಂದು ಕರೆಯಲಾಯಿತು. ಇಂಥ ಪರಬ್ರಹ್ಮವನ್ನು ಏನಂತ ಹೇಳಲಾಯಿತು? ಅಧ್ಯಾತ್ಮದ ಅಧಿಷ್ಠಾನದ ಆತ್ಮಸ್ವರೂಪವಾದಂಥ ಬ್ರಹ್ಮ ಎಂದು ಕರೆಯಲಾಯಿತು. ಹಾಗಾಗಿ ಅಕ್ಷರ ಅಂತ ಅದನ್ನು ಕರೀತಾರೆ. ನ ಕ್ಷರತಿ ಇತಿ ಅಕ್ಷರಃ. ಯಾವ ಕಾಲಕ್ಕೂ ಕೂಡ ಅದು ನಾಶವನ್ನು ಹೊಂದುವುದಿಲ್ಲ. ಕ್ಷರ ಅಂತಂದರೆ ನಾಶವನ್ನು ಹೊಂದುವಂಥದ್ದು, ಅಕ್ಷರ ಅಂತಂದರೆ ನಾಶ ಹೊಂದದೇ ಇರುವಂಥದ್ದನ್ನು ಅಕ್ಷರವೆಂದು ಕರೆಯಲಾಯಿತು. ಈ ರೀತಿಯಾಗಿರ್ತಕ್ಕಂಥ ಅಕ್ಷರ ಸ್ವರೂಪವಾದಂಥ ಆತ್ಮತತ್ವವನ್ನು ಬ್ರಹ್ಮ ಅಂತ ಹೇಳಲಾಗುತ್ತದೆ. ಇದರ ಸ್ವಭಾವ ಯಾವಾಗಲೂ ಕೂಡ ಏನು ಅಂತಂದರೆ ಜೀವಿಗಳನ್ನು ಕರ್ಮಕ್ಕನುಗುಣವಾಗಿ ಯಾವ್ಯಾವ ಕರ್ಮಗಳು ಹೇಗಿದೆಯೋ ಅಲ್ಲಿ ಅವುಗಳನ್ನು ಜನನ ಕ್ರಿಯೆಗೆ ಒಳಗಾಗಿಸುವುದು, ಮರಣ ಕ್ರಿಯೆಗಳ ಒಳಗಾಗಿಸುವುದು, ಭೋಗ ಸ್ವರೂಪಕ್ಕೆ ತಗೊಂಡು ಹೋಗುವುದು, ಯೋಗ ಭೋಗಗಳನ್ನು ಒದಗಿಸುವುದು ಇದರ ಕರ್ಮವಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಕರ್ಮೋದ್ಭೂತವಾಗಿರುವಂಥ ಈ ಜೀವಿಗಳು ಇದರ ಆಜ್ಞೆಯಲ್ಲಿ, ಇದರ ಅಧೀನದಲ್ಲಿ ಒಳಪಟ್ಟಿರುತ್ತವೆ. ಎಲ್ಲ ಜೀವಜಂತುಗಳು ಕೂಡ ಆ ಬ್ರಹ್ಮವನ್ನು ವ್ಯತಿರಿಕ್ತವಾಗಿ ಅದೊಂದನ್ನು ಬಿಟ್ಟು ಮಿಕ್ಕಿರತಕ್ಕಂಥ ಎಲ್ಲ ಜೀವಜಂತುಗಳು ಇದರ ಅಧೀನದಲ್ಲಿ ಒಳಪಟ್ಟಿರ್ತವೆ. ಹಾಗಾಗಿ ಇದನ್ನು ಬ್ರಹ್ಮ ಅಂತ ಹೇಳಲಾಗುತ್ತದೆ. ಇದು ಅವೆಲ್ಲ ಜೀವಿಗಳಿಗೆ ಜನ್ಮವನ್ನು ನೀಡುವುದಷ್ಟೇ ಅಲ್ಲದೆ ಆ ಎಲ್ಲ ಜೀವಜಂತುಗಳಿಗೆ ಆಹಾರ, ವಿಹಾರ, ಮನೆ, ಮಠ, ಮಂದಿರ, ಯೋಗ, ಭೋಗ ಇವೆಲ್ಲವುಗಳನ್ನು ಉಡುಗೆ ತೊಡುಗೆ ಮೊದಲಾದಂಥ ಎಲ್ಲ ಯೋಗ ಭೋಗಗಳನ್ನು ಒದಗಿಸಿ ಅವುಗಳನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುವಂಥ, ಪೋಷಿಸುವಂಥ ಕೆಲಸವನ್ನು ಮಾಡುತ್ತದೆ. ಹಾಗಾಗಿ ಇದು ಬಹಳ ಸೂಕ್ಷ್ಮವಾಗಿದೆ, ಬಹಳ ಅಂತರ್ಗತವಾಗಿದೆ, ಅಗೋಚರವಾಗಿದೆ, ಅಗಮ್ಯವಾಗಿದೆ ಮತ್ತು ಇದು ಅಧಿಸೂತವಾಗಿರುವಂಥದ್ದಾಗಿದೆ. ಯಾರಿಗೂ ಕೂಡ ಕಾಣುವುದಿಲ್ಲ, ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗುವುದಿಲ್ಲ, ಮನವಾಣಿಗಳಿಗೆ ನಿಲುಕುವುದಿಲ್ಲ. ಇಂಥ ಅಗೋಚರ ಅಗಮ್ಯವಾಗಿರ್ತಕ್ಕಂಥ ಆತ್ಮವು ಎಲ್ಲರ ಹೃದಯವಾಸಿಯಾಗಿ ಎಲ್ಲರ ಜೀವಜಂತುಗಳ ಚೇತನವಾಗಿ ಇರುವಂಥದ್ದಾಗಿದೆ. ಇದನ್ನು ಭಗವಂತನು ಇನ್ನು ಮುಂದೆ
ವಿಸ್ತಾರವಾಗಿ ಹೇಳುವವನಿದ್ದಾನೆ. ತಿಳಿಯೋಣ. ಹರಿ ಓಂ ತತ್ಸತ್.